ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಸುಮಾರು 9:30 ಆಗಿತ್ತು. ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಅಚ್ಚುತ್ತವರು ಇವಾಗ ಮನೆಗೆ ಹೋಗ್ತಾ ಇದ್ದಾರೆ. ಅನಗ ನಾನು ಇಲ್ಲೇ ಉಳ್ಕೊಳ್ತೀವಿ. ಹಾಗಾಗಿ ಅಪ್ಪ ಹೋಗ್ತಾ ಇದ್ದಾರೆ ಮನೆಗೆ ಹೇಳಿ ಅವಳಿಗೆ ಒಂದು ಮನಸ್ಸಲ್ಲಿ ಹೋಗಬೇಕು ಅಂತ, ಒಂದು ಸಲ ಅಮ್ಮನ ಬಿಟ್ಟಿರೋಕ್ಕಾಗಲ್ಲ ಅಂಥೇಳಿ. ಸೊ ಫೈನಲಿ ಹೋಗಿಲ್ಲ, ಇಲ್ಲೇ ಉಳ್ಕೊಂಡ್ಲು. ನಾನು ಹೋಗ್ಬಾ ಅಂತ ಸುಮಾರು ಸಲ ಹೇಳಿದೆ. ನಾನು ಮತ್ತೆ ಅಷ್ಟು ಲಾಂಗ್ ಟ್ರಾವೆಲ್ ಬೇಡ ಅಂಥೇಳಿ ನಾನು ಹೋಗಿಲ್ಲ. ಸೊ ಹಾಗೆ ಇವಾಗ ಅಚ್ಚುತ್ತವರು ಹೊರಡ್ತಾ ಇದ್ದಾರೆ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮಧ್ಯಾಹ್ನ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಊಟ ಮುಗಿಸಿ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಊಟ ಮಾಡುವಾಗೇನು ನಾನು ವ್ಲಾಗ್ ಮಾಡಿಲ್ಲ. ಅನಗಂಗೂ ಕೂಡ ಅಪ್ಪನ್ನ ಮಿಸ್ ಮಾಡ್ಕೊಳ್ತಾ ಇದ್ಳು. ಯಾಕಂದರೆ ಅವ್ರು ಬೆಳಗ್ಗೆ ಮನೆಗೆ ಹೋಗಿದ್ದಾರೆ. ನನಗೂ ಹೋಗಬೇಕಿತ್ತು, ಬಟ್ ಜಾಸ್ತಿ ಟ್ರಾವೆಲ್ ಬೇಡ ಅಂಥೇಳಿ ಹೋಗಿಲ್ಲ. ಅಲ್ಲಿಂದ ತುಂಬಾ ದೂರ ಆಗುತ್ತೆ. ಸೊ ಮತ್ತೆ ವಾಪಸ್ ಬರೋದು ಹೋಗೋದು ಅಂತ ಜಾಸ್ತಿ ಟ್ರಾವೆಲ್ ಆಗುತ್ತೆ. ಹೆಂಗೂ ಇಲ್ಲಿ ಬಂದಂತೂ ಆರಾಮಾಗಿ ತಲುಪಿದ್ದೀನಿ. ಆನಂತರ ಆರಾಮಾಗಿ ಸೇಫಾಗಿ ಬೆಂಗಳೂರಿಗೆ ಹೋಗಿ ತಲುಪಿದ್ರೆ ಸಾಕು ಅಂಥೇಳಿ ಎಲ್ಲಿಗೂ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಇಲ್ಲ ಅಂದರೆ ಇಲ್ಲಿ ಬಂದಾಗ ಅಲ್ಲಿ ಇಲ್ಲಿ ಓಡಾಟದಲ್ಲೇ ಇರ್ತಿದ್ದೆ. ಎಸ್, ಇವಾಗ ಅಮ್ಮ ನನಗೋಸ್ಕರ ಶೀರ ಮಾಡಿದ್ದಾರೆ. ಸೊ ತಿನ್ನಬೇಕು. ನನಗೆ ಯಾಕೋ ಗೊತ್ತಿಲ್ಲ, ಊಟ ಆದ ತಕ್ಷಣ ಇವತ್ತು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು. ಅಮ್ಮ ಶೀರ ಮಾಡು ಅಂತ ಹೇಳಿದ್ದೆ. ಅಮ್ಮ ಮಾಡೋ ಶೀರ ಅಂದರೆ ನನಗೆ ತುಂಬ ಇಷ್ಟ. ಸೊ ಇದು ನನ್ನ ಒಂಥರ ಕ್ರೇವಿಂಗ್ಸ್ ಅಂತ ಹೇಳ್ಬೋದು, ಬೈಕೆ. ಸೊ ಹಾಗಾಗಿ ನಾನು ಇವಾಗ ತಿನ್ನೋಕೆ ಹೋಗ್ತಾಯಿದ್ದೀನಿ. ಮತ್ತು ಜಾಸ್ತಿ ಶುಗರ್ ತಿನ್ನೋಕ್ಕೂ ಸ್ವಲ್ಪ ಭಯನೇ. ಬಟ್ ಈ ಸಲ ನನಗೆ 3 months ಬ್ಲಡ್ ಟೆಸ್ಟಲ್ಲಿ ನಾರ್ಮಲ್ ಬಂದಿದೆ. ಇನ್ನೊಂದು ಸಲ ನಂಗೆ ಶುಗರ್ ಸ್ವಲ್ಪ ಜಾಸ್ತಿ ಬಂದಿತ್ತು ಪ್ರೆಗ್ನೆನ್ಸಿಯಲ್ಲಿ. ಸೊ ಅದನ್ನು ಮೇಂಟೈನ್ ಮಾಡಬೇಕು. ಒಂಚೂರು ತಿಂತೀನಿ, ಆಸೆ ಆಗಿರೋದ್ರಿಂದ. ಸೊ ಬನ್ನಿ. ಅಮ್ಮ ಎಂತ ಮಾಡ್ತಾಯಿದ್ದೆ? ಎಂತ ಆಡ್ತಿದ್ದೆ ಮಗಳಿಗೋಸ್ಕರ? ಹೇಳು. ಶೀರ ನಾ ಚಹಾ ಕುಡಿದ್ನಲ್ಲ, ಬಟ್ ಶೀರ ತಿಂತೆ. ನನ್ನ ಮೊದಲ ಬೈಕೆ. ಯಾಕೋ ಗೊತ್ತಿಲ್ಲ, ಇವತ್ತು ಊಟ ಆದಮೇಲೆ ಸ್ವೀಟ್ ತಿನ್ನಬೇಕು ಅವಳು ಬೈಕೆ ಆಯಿತು. ಅಮ್ಮ ಶೀರ ಮಾಡು ಅಂದೆ. ಜಾಸ್ತಿ ಸ್ವೀಟ್ ತಿನ್ನೋಕ್ಕೋ ಭಯ, ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಟ್ರೆ. ಇದು ಮೊದಲ ಬೈಕೆ ಶೀರ ತಿಂತಾಯಿದ್ದೀನಿ ಇವಾಗ. ಹೀಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮಾಡೋಕ್ಕೆ ಹೇಳಿದ್ದೆ. ಮತ್ತು ಶುಗರು ಅಪ್ಪ ಅಮ್ಮಂಗೂ ಕೂಡ ಸ್ವಲ್ಪ ಕಡಿಮೆ ತಿನ್ನಬೇಕಲ್ವ, ಹಾಗಾಗಿ ಅವರು ತಿನ್ನೋದಿಲ್ಲ. ನಾವು ಒಂದೊಂದು 2 ಸ್ಪೂನ್ ಅಷ್ಟೇ ಎಲ್ಲರಿಗೂ ಹಾಕ್ಕೊಂಡು ತಿಂದ್ವಿ. ನಾನೇನು ಕುಡ್ದಿಲ್ಲ. ಅಪ್ಪ ಅಮ್ಮ ಟೀ ಕುಡಿದ್ರು, ಅನಾಗ ಹಾಲು ಕುಡಿದ್ಲು. ನನಗೆ ಹಾಲು ಸೇರೋದಿಲ್ಲ. ಆ್ಯಕ್ಚುಲಿ ಊಟ ಮಾಡುವಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡು ಅಂತ ಅಮ್ಮ ಹೇಳ್ತಾ ಇರ್ತಾರೆ. ಬಟ್ ನನಗೆ ಮೊಸರು ಸೇರಲ್ಲ. ಹಾಲು ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಹಾಲು ಸ್ಮೆಲ್ ಕೇಳಿದ್ರೆ ಆಗಲ್ಲ ನನಗೆ. ಸೊ ಹಾಗಾಗಿ ಯಾವಾಗ ಸೇರುತ್ತೋ ಗೊತ್ತಿಲ್ಲ. ಮೊದಲಿಂದನೂ ನಂಗೆ ಹಾಲು ನಾನು ಕುಡಿತಾ ಇರಲಿಲ್ಲ. ಇವಾಗಂತೂ ಹಾಲು ಸ್ಮೆಲ್ ಕೇಳಿದ್ರೆ ಆಗಲ್ಲ. ಪ್ರೋಟೀನ್ ಪೌಡರೆಲ್ಲ ಕುಡಿಬೇಕು ಅಂತ ಡಾಕ್ಟ್ರ್ ಬರೆದು ಕೊಟ್ಟಿದ್ದಾರೆ. ನಾನು ಇನ್ನೂ ತೊಗೊಂಡಿಲ್ಲ, ಬಿಕಾಸ್ ನನಗದನ್ನು ಕುಡಿಯೋದಕ್ಕೆ ಆಗಲ್ಲ ಅಂಥೇಳಿ. ನೋಡಬೇಕು ಯಾವಾಗ ಇನ್ನು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನನಗೂ ಸ್ವಲ್ಪ ಶಕ್ತಿ ಬೇಕಲ್ಲ, ಹಾಗಾಗಿ ನೋಡೋಣ, ಸ್ಟಾರ್ಟ್ ಮಾಡ್ತೀನಿ. ಅನಾಗ ನಾನು ವಾಕಿಂಗ್ ಹೊರಟ್ವಿ. ರೂಢಿ ಮಾಡ್ಕ್ಯಾ ಈಗ ಆ ಕಡೆ ಎಲ್ಲ ಹೋಗ್ಬೇಕಂತ ನನಗಂಗೆ ವಾಕಿಂಗ್. ಅಮ್ಮ ನಾ ಹೆಂಗೋತ ಹಂಗೆ ಹೋಗು. ನಂಗೆ ಗೊತ್ತಿದ್ದಿ ಅಲ್ಲಿ ಹಿಂಗೆ ಹೋಗು, ಹೆಂಗೆ ಗೊತ್ತಿದ್ದಪ್ಪ. ನಂಗೆ ರೂಢಿ ಐತಿ. ರೂಢಿ ಆಯ್ತಾ? ರೋಡ್ ಹತ್ರ ಹೋದ್ರೆ ಸೈಡಿಂದ ಹೋಗುದು. ಇಲ್ಲಿ ಅಜ್ಜ ಪೂಜೆ ಮಾಡ್ತಾ. ನಮ್ಮ ಹಳ್ಳಿಗಳಲ್ಲಿ ಕೆಲವೊಂದು ಪದ್ಧತಿ ಇರುತ್ತೆ. ಅಂದರೆ ನಮ್ಮ ಗದ್ದೆ ಕಾಯುವ ದೇವರಿದ್ದಾನೆ, ಹೀಗೆ ಅಲ್ಲಲ್ಲಿ ಪೂಜೆ ಕೊಡ್ತಾರೆ. ಹೊಸ ಬೆಳೆ ಬಂದಾಗ ಇಷ್ಟು ದಿನ ಕಾದಿದ್ದಕ್ಕೆ ಧನ್ಯವಾದ ಹೇಳಿ ಪೂಜೆ ಮಾಡೋದೆಲ್ಲ ಇರುತ್ತೆ. ಸೊ ಇಲ್ಲಿ ಒಂದು ಅಪ್ಪ ಪೂಜೆ ಮಾಡಿದ್ರು, ಏನದು ಅಂತ ನನಗೆ ಅಂದರೆ ಹೇಳ್ತಾ ಇದ್ದೆ. ಸೊ ಅಂದರೆ ನಮ್ಮ ಜಮೀನು ಕಾಯುವ ದೇವರು ಅಂತ ಕೆಲವೊಂದು ಪೂಜೆ ಮಾಡ್ತೀವಿ. ಸದ್ಯ ಅವಾಗ ಪೂಜೆ ಮಾಡಿದ್ದಾರೆ, ಬಾಳೆ ಅಂಬೆ ಎಲ್ಲ ಹಾಕಿ.
ಅದನ್ನು ಹೇಳ್ತಾ ಇದ್ದೆ ಅನಗಂಗೆ. ಸೊ ಅವಳು ಇನ್ನೂ ಡೀಟೇಲಾಗಿ ಕೇಳ್ತಾ ಇದ್ಲು, ನೀನು ಅಜ್ಜನ ಕೇಳು ಗೊತ್ತಾಗುತ್ತೆ ಅಂತ ಹೇಳಿದೆ. ಸೊ ಹೀಗೆ ಅಲ್ಲಲ್ಲಿ ನಮ್ಮ ಜಮೀನು ಮತ್ತು ಬೆಳೆ ಕಾಯುವ ದೇವರು ಅಂತ ನಾವು ಪೂಜೆ ಕೊಡ್ತೀವಿ ವರ್ಷಕ್ಕೊಂದ್ಸಲ. ಒಂದು ದೊಡ್ಡ ಹಕ್ಕಿ ಪುಕ್ಕ ಸಿಕ್ತು. ಇದು ಯಾವ ಬರ್ಡ್ ಒಳಗೆ ಗೊತ್ತಿಲ್ಲ. ನಂಗೆ ಗೊತ್ತಿದ್ದು ಅದು ದೊಡ್ಡ ಹಕ್ಕಿ, ಹಾರ್ನ್ ಬೆಲ್ಲ ಅನ್ಸ ನಮ್ಗೆ. ಯಾವುದು ದೊಡ್ಡದು? ಅದು ಒಂದು ಕ್ರೋ. ಕ್ರೋದಲ್ಲ ಅದು, ಬೇರೆ ಅಂತ ಹೊಕ್ಕಿದೆ. ಇದು ಕ್ರೋದನ. ನಾವು ತೋಟಕ್ಕೆ ಬಂದ್ವಿ, ಗದ್ದೆಗೆ. ಆ ಕಡೆ ಹೋಗಿ ಅಲ್ಲಿ ಓಡಾಡ್ಕೊಂಡು ಆ ಕಡೆ ಬಂದ್ವಿ. ಸ್ವಲ್ಪ ಗಾಳಿ ಬೀಸ್ತಿದೆ ಅಲ್ಲೇ, ಚಲೋ ಗಾಳಿ ಬೀಸ್ತಿದೆ ಅಲ್ಲ ಮಗ? ಹೌದೇ? ಸುಸ್ತಾಗೋಯ್ತು. ಗದ್ದೆ ಸುತ್ತಾಡಿ ಎಲ್ಲೂ ಕೂಡ ಒಂದು ಹಕ್ಕಿ ಗರಿ ಸಿಕ್ಕಿಲ್ಲ. ನೋಡುವ ಮತ್ತು ನೋಡುದ ಎಲ್ಲಿದ್ದೆ ಹೇಳಿ ನೋಡುದ. ಸಾಕತ್ತ ಮರೆಯ ಸುತ್ತಾಡಿ ಶಕೆ ಅಂಬರಿ ಗೊತ್ತಿದ್ದು. ಹೌದೇ? ಹೊಟ್ಟೆ ಆತ ಮಣ್ಣುಂಡೆ ನೋಡಿ ನನಗ ಮಣ್ಣುಂಡೆ ಮಾಡಿದಾಳೆ. ಗುಡ್ ಮಾರ್ನಿಂಗ್ ನನಗ. ಡ್ರಾಯಿಂಗ್ ಹೌದಲೇ? ಎಂಥದ್ದು ವೆಬ್ಬು? ಸ್ಟಾರ್ ಗುಡ್ ಅನಾಗ ಬರೀದು ಅನಾಗ. ವೆರಿ ಗುಡ್. ರಾತ್ರಿ ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡಿರಲಿಲ್ಲ. ಮಾರನೇ ದಿನ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀವಿ. 1 hour ರೆಗ್ಯುಲರ್ ಆಗಿ ವಾಕ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಕಂಟಿನ್ಯೂಸ್ ಆಗಲ್ಲ, 20 ನಿಮಿಷ ಆ ಥರ ನಾನು ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ತಿಂದಾದಮೇಲೆ, ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ. ಸೊ ಅದನ್ನು ನಾನು ಇನ್ನೊಂದು ಸಲನೂ ಅದೇ ಥರ ಮೇಂಟೈನ್ ಮಾಡಿದ್ದೆ. ಈ ಸಲನೂ ಕೂಡ ನನಗೆ ಅದೇ ಥರ ಮಾಡೋಕ್ಕೆ ಹೇಳಿದ್ದಾರೆ. ಯಾಕಂದರೆ ಊಟ ಆದ ತಕ್ಷಣ ಕುತ್ಕೊಂಡ್ರೆ ಅಥವಾ ಮಲ್ಕೊಂಡ್ಬಿಟ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಊಟ ಆದ ತಕ್ಷಣ ಮಲ್ಕೋಬೇಡಿ ಅಂತ ಹೇಳ್ತಾರೆ, ಸ್ವಲ್ಪ ವಾಕ್ ಮಾಡಿ ಅಂತ. ಸೊ ಬೆಳಗ್ಗೆನೂ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾಯಿದ್ದೀನಿ. ಮಣ್ಣಾಟ ಶುರು ನನಗಂದು ಮಣ್ಣಾಟ. ಮೈನಣ್ಣು ಸಿಕ್ಕಿದೆ. ಅಣ್ಣ ಇದ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಸಮಯ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ನಾವು ಗದ್ದೆಗೆಲ್ಲ ಹೋಗಿ ಬಂದ್ವಿ. ಆನಂತರ ಸಂಜೆ ಆಯಿತು. ಫುಲ್ಲು ಮೋಡ ಆಗಿ ಗುಡುಗು ಮಳೆ ಎಲ್ಲ ಆಯಿತು. ಮಳೆ ಜಾಸ್ತಿ ಬಂದಿಲ್ಲ, ಫುಲ್ ಗುಡುಗ್ತಾ ಇತ್ತು. ಸೊ ಹಾಗಾಗಿ ಕರೆಂಟೆಲ್ಲ ಆಫ್ ಮಾಡಿಕೊಂಡು ಕೂತಿದ್ವಿ. ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಹಾಗಾಗಿ ಬೆಳಗ್ಗೆ ಇವಾಗ ಮತ್ತೆ ಈಚೆ ವಾಕಿಂಗ್ ಬಂದಿದ್ದೀವಿ. ಬಾಲು ವ್ಲಾಗ್ ಕಂಟಿನ್ಯೂ ವ್ಲಾಗ್ ಮಾಡ್ತೀನಿ. ಎಸ್, ನಾನಿಲ್ಲಿ ಚಪ್ಪಲ್ ಹಾಕೊಳ್ದೆ ನಡೀತಾ ಇದ್ದೀನಿ. ಮಣ್ಣಲ್ಲಿ ಸ್ವಲ್ಪ ಓಡಾಡಬೇಕು ಅಂತ. ಸ್ವಲ್ಪ ಹೊತ್ತು ಮಣ್ಣು ಸ್ಪರ್ಶ ಆಗಬೇಕು ಕಾಲಿಗೆ ಹೇಳಿ ಓಡಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ದೋಸೆ ರೆಸಿಪಿ ಶೇರ್ ಮಾಡಿ ಅಂತ ಕಮೆಂಟಲ್ಲಿ ಇವರೊಬ್ಬರು ಕೇಳಿದರು. ಆದರೆ ನಾನೇನು ಹಿಟ್ಟು ರುಬ್ಬುವಾಗ ವಿಡಿಯೋ ಮಾಡಿರಲಿಲ್ಲ. ಬಟ್ ಏನೇನು ಹಾಕ್ತೀಯ ಅಮ್ಮ ಅಂತ ಕೇಳಿದಾಗ ಅಕ್ಕಿ ಜೊತೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ, ಮೆಂತೆ, ಬೇಕಿದ್ದರೆ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ, ಅಂದರೆ ಎಲ್ಲ ಚೆನ್ನಾಗಿ ತೊಳೆದು ನೆನೆಸಿ ಆನಂತರ ರುಬ್ಬಿಡ್ತೀನಿ ಅಂತ ಅಮ್ಮ ಹೇಳಿದರು. ಕೆಲವು ಸಲ ಅವಲಕ್ಕಿ ಕೂಡ ಹಾಕಲ್ವಂತೆ. ಅಕ್ಕಿಗೆ ಅದು ಉದ್ದಿನಬೇಳೆ ಮತ್ತು ಮೆಂತೆ ಅಷ್ಟೇ ಹಾಕೋದು. ಸೊ ದೋಸೆ ಈ ಥರ ಬೆಳಗ್ಗೆ ದಿನ ಮಾಡ್ತೀವಿ. ಇವಾಗ ನಾವು ಮಾವಿನಕಾಯಿ ಕೊಯ್ಯೋದಕ್ಕೆ ಹೋಗ್ತಾ ಇದ್ದೀವಿ. ಒಂದು ಮಾವಿನಕಾಯಿ ಗೊಜ್ಜು ಮಾಡೋಣ ಅಂತ ರೆಸಿಪಿ ಶೇರ್ ಮಾಡ್ತೀನಿ.
ಯಾವ ಮಾವಿನಕಾಯಿ ಕೊಯ್ವಾ? ಯಾಕೆ ಕೊಯ್ಯುವ? ಕೆಳಗಿದ್ದದ್ದೇ ಕೊಯ್ವನಾ? ಕೈಗೆ ಸಿಗುವುದೇ ಕೊಯ್ವ? ಇದೆ, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಬಿಗ್ 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 ಮಾವಿನಕಾಯಿ ತಕೊಂಬನ ಕೊಯ್ಯೋಣ. ಕೊಯ್ಯೋಣ. ಕೊಯ್ಯೋಣ ತಡಿ, ಸೊನೆ ಹಾರ್ತು ಕೊಯ್ತಿ. ಸೊನೆ ಹಾರ್ತು. ಅಮ್ಮ ಇದೆ ಸೊನ್ನೆ ಹ್ಮ್ ಸೊನ್ನೆ ಬತ್ತಿದ್ದು ಸೊನ್ನೆ ಗೊತ್ತಿದ್ದ ಮಗ. ಸೊನೆ ಗೊತ್ತಿದ್ದು. ಮ್ಯಾಂಗೋ ಕಂಪು. ಮಾವಿನಕಾಯಿ ಕೊಯ್ಕೊಂಡು ಈಗ ಮಾವಿನಕಾಯಿ ಗೊಜ್ಜು. ನಮ್ಮ ಮಲೆನಾಡಲ್ಲಿ ಮಾವಿನಕಾಯಿ ಗೊಜ್ಜು ಫೇಮಸ್ಸು. ಅದರಲ್ಲೂ ನಮ್ಮ ಮನೆಯಲ್ಲಿ ತುಂಬ ಇಷ್ಟ, ಅಮ್ಮಂಗೂ ಇಷ್ಟ, ನನಗೂ ಇಷ್ಟ. ಸೊ ಹಾಗಾಗಿ ನನಗಂಗೂ ಇಷ್ಟ ಮಾವಿನಕಾಯಿ ಗೊಜ್ಜು. ಸೊ ವೆರಿ ಈಸಿ ಆ್ಯಂಡ್ ಟೇಸ್ಟಿ ಗೊಜ್ಜು ಮಾಡೋಣ ಇವತ್ತು. ಗೊಜ್ಜು ಮಾಡೋಣ. ಬನ್ನಿ, ಸ್ಟ್ರಾ ಅದೇ ನನಗಂಗೆ ಎಳ್ನೀರು ಕಡ್ಕೊಟ್ರು. ಹಾಂ ಸೌಕಾಶಿ ಚಪ್ಪಲ್ ಹಾಕೊಂಡು ಹೋಯ್ದ್ಯಾ? ಬಿಲ್ಯ ದೇ ಕೊಟ್ಟಿದ್ದೆ. ತಡಿ ಹೆಂಗಿದ್ದು ನೋಡ್ತೆ. ಎಳುನೀರು ನನಗಂಗೆ ಎಳ್ನೀರು. ಸ್ವೀಟ್ ಇದ್ದಲ್ಲ, ಎಳ್ನೀರು ಕುಡ್ತಾ ಇದ್ದಾಳಿ. ನನಗ ಯಾರು ಕೊಯ್ ಕೊಟ್ಟ? ಆಯಿ ಅಜ್ಜ ಕೊಟ್ಟ. ಆಯಿ ಮರದಿಂದ ಕೊಯ್ ಕೊಟ್ಟದ್ದು ಜೆಲ್ ಹಾಕಿ ಅಲ್ದಾ. ಮಾವಿನಕಾಯಿ ಗೊಜ್ಜು ರೆಸಿಪಿ ಶೇರ್ ಮಾಡಿ ಅಂತ ಕಮೆಂಟಲ್ಲಿ ಕೇಳಿದ್ರಿ. ಅದಕ್ಕೋಸ್ಕರ ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಮ್ಮ ಅಂದರೆ ನಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ಮೆಣಸನ್ನು ತೊಗೊಂಡಿದ್ದಾರೆ. ಅದು ಚೆನ್ನಾಗಿ ಹುರಿಲಿ ಅಂತ ಕಟ್ ಮಾಡಿ ಹಾಕ್ತಾಯಿದ್ದಾರೆ ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋಬೇಕು ಫಸ್ಟು ಮೆಣಸನ್ನು. ಆನಂತರ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಬೀಜ, ಬೇಕಿದ್ದರೆ ಒಂದು ಚಮಚ ಆಗುವಷ್ಟು, ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆ ಕೂಡ ಹಾಕ್ಬೋದು. ಅಮ್ಮ ಉದ್ದಿನಬೇಳೆ ಹಾಕಲ್ವಂತೆ, ಕೆಲವು ಕಡೆ ಹಾಕ್ತಾರೆ. ಹಾಗೆ ಅದನ್ನು ಕೂಡ ಇವಾಗ ಹುರಿದಾದ್ಮೇಲೆ ಧನಿಯಾ ಬೀಜ ಹುರಿದಾದ್ಮೇಲೆ ಒಂಚೂರು ಇಂಗು ಇಷ್ಟೇ ಹಾಕೋದು, ಮತ್ತೇನೂ ಹಾಕಲ್ಲ. ಚೆನ್ನಾಗಿ ಹುರ್ಕೋಬೇಕು, ಘಮ ಬರಬೇಕು. ಅದಾದಮೇಲೆ ಇವಾಗ ಕಾಯಿ ತುರಿ ತುರ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಂತ ನೋಡಿ ಕಾಯಿ ತುರಿ ಹಾಕ್ಕೋಬೇಕು. ಹಾಗೆ ಮಾವಿನಕಾಯಿ ನಾನು ಫ್ರೆಶ್ಶಾಗಿ ಕೊಯ್ಕೊಂಬಂದಿದ್ದೆ, ನೀವು ನೋಡಿರ್ತೀರ. ಸೊ ಇವಾಗ ಮಾವಿನಕಾಯಿ ಸಿಪ್ಪೆ ತೆಗೆದು, ಅಂದರೆ ದೊಡ್ಡದಿದೆ, ಜಾಸ್ತಿ ಏನು ಬೇಕಾಗಲ್ಲ, ಹುಳಿ ಜಾಸ್ತಿ ಇರುತ್ತಲ್ವ. ಸೊ ಸ್ವಲ್ಪ ಸಾಕು. ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಮಾವಿನಕಾಯಿ ಎಷ್ಟು ಹಾಕ್ಕೊಳ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಇವಾಗ ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದಾಯಿತು. ಹಾಗೆ ಇವಾಗ ಫಸ್ಟು ಈ ಮಸಾಲೆ ಮತ್ತು ಕಾಯಿ ತುರಿನ ರುಬ್ಕೋಬೇಕು. ಎಷ್ಟು ನೀರು ನೋಡ್ಕೊಂಡು ಹಾಕ್ಕೊಂಡು, ಮೊದಲು ಬೇರೆ ಏನು ರುಬ್ಬಿದ್ರು ಸ್ವಲ್ಪ ಮಸಾಲೆನ, ಅದಕ್ಕೋಸ್ಕರ ಈಗ ನೆಕ್ಸ್ಟು ಈ ಗೊಜ್ಜನ್ನ ರುಬ್ತಾ ಇದ್ದಾರೆ. ಹಾಗೆ ಒಂದು ಸ್ವಲ್ಪ ರುಬ್ಬಿ ಆದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೋಬೇಕು, ಮತ್ತು ಇದನ್ನು ರುಬ್ಬಬೇಕು. ಆ್ಯಕ್ಚುಲಿ ಇದು ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ರುಚಿಯಾಗುತ್ತೆ ಮಾವಿನಕಾಯಿ ಗೊಜ್ಜು. ಬಟ್ ಇವಾಗಂತೂ ನಾವು ಮಿಕ್ಸಿಯಲ್ಲೇ ಮಾಡ್ತೀವಲ್ವ. ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಬೆಲ್ಲ ನಾವು ರುಬ್ಬುವಾಗ ಬೇಕಾದರೂ ಹಾಕ್ಕೋಬೋದು, ಆನಂತರ ಬೇಕಾದ್ರೂ ಹಾಕ್ಬೋದು. ಇವಾಗ ತೆಂಗಿನೆಣ್ಣೆ ಒಗ್ಗರಣೆ ಇಷ್ಟೇ. ತೆಂಗಿನೆಣ್ಣೆ ಒಗ್ಗರಣೆ ಹಾಕಿದ್ರೆ ಮಾತ್ರ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಸೊ ಮನೆಯಲ್ಲೇ ಮಾಡಿರೋ ತೆಂಗಿನೆಣ್ಣೆ ಆಗಿರೋದ್ರಿಂದ ಘಮ ಕೂಡ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಮಾವಿನಕಾಯಿ ಗೊಜ್ಜು ಹಾಕ್ಕೊಂಡು ಗಟ್ಟಿ ಕಲಿಸ್ಕೋಬೇಕು. ಹಾಗೆ ಮೇಲಿಂದ ಒಂದೊಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಎಷ್ಟು ರುಚಿಯಾಗುತ್ತೆ ಅಂದರೆ. ಬೇಸಿಗೆಗಾಲದಲ್ಲಿ ಮಾವಿನಕಾಯಿ ಗೊಜ್ಜು ಕಂಪಲ್ಸರಿ. ನಮ್ಮ ಮನೇಲಂತೂ ತುಂಬಾ ಇಷ್ಟ, ಹಾಗಾಗಿ ನಾವು ಮಾಡ್ತೀವಿ. ರುಚಿಯಾಗಿತ್ತು. ಫಸ್ಟು ಸ್ವಲ್ಪ ಹಸಿಯನ್ನು ಊಟ ಮಾಡುವಂತ ಅಮ್ಮ ಹೇಳಿದ್ರು, ಹಾಗಾಗಿ ನಾನು ಒಂದು ಸ್ವಲ್ಪ ಹಸಿ ಹಾಕ್ಕೊಂಡು ಫಸ್ಟ್ ಊಟ ಮಾಡಿಕೊಂಡು ಆನಂತರ ಗೊಜ್ಜನ್ನು ಊಟ ಮಾಡಿದೆ. ಇಷ್ಟೇ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.